ತಿಪಟೂರಿನಲ್ಲಿ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಇದು ಬೇರೆಯವರು ಕೂಡ ಗಮನವನ್ನು ಹರಿಸಬೇಕಾಗಿದೆ. ಶಿಕ್ಷಣ ಸಚಿವರು ಹಾಗೂ ಸಂಬಂಧಪಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಏನಿದೆ, ಮೊಟ್ಟೆ ವಿತರಣೆಯಲ್ಲಿ ಅವ್ಯವಹಾರಗಳು ನಡೆದಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಮುಖ್ಯ ಶಿಕ್ಷಕರಾಗಿರುವಂತಹ ಮಲ್ಲಿಕಾರ್ಜುನ್ ಅವರ ವಿರುದ್ಧವಾಗಿ ದೂರನ್ನು ದಾಖಲೆ ಮಾಡಲಾಗಿದೆ. ಏನೋ ಗುಣಮಟ್ಟದ ಆಹಾರ ನೀಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಾಗ್ತಾ ಇಲ್ಲ. ಚಿಕ್ಕ ಮಕ್ಕಳು ಅವ್ರಿಗೇನೋ ಗೊತ್ತಾಗಲ್ಲ ರೀ. ತಿಪಟೂರಿನಲ್ಲಿ ನಡೆದಿರುವಂಥ ಒಂದು ವಿವಾದ ಇದು. ಬಿಸಿ ಊಟ ಕೊಳೆತಂತಹ ತರಕಾರಿ ಹಾಕ್ತಾರೆ, ನಾರಿಲ್ಲದಂಥ ಪದಾರ್ಥಗಳನ್ನು ಹಾಕ್ತಾರೆ, ಸೊಪ್ಪುಗಳನ್ನು ಹಾಕ್ತಾರೆ. ಮಕ್ಕಳು ಬಿಸಿ ಊಟ ತಿನ್ನಬೇಕಾ ಇಲ್ಲ ಮತ್ತೆ ಶತಮಾನಗಟ್ಟಲೆ ಹಿಂದೆ ಹೋಗ್ಬೇಕಾ? ಟಿಫಿನ್ ಬಾಕ್ಸ್ ತಗೊಂಡ್ಬರ್ತಿದ್ರು, ನೆನಪಿದೆಯಾ? ಏನು ಹೇಳಿದಾರೆ ಕೇಳಿಸ್ಕೊಂಬಂದು? ಇಲ್ಲ ಸರ್, ಪ್ರತಿದಿನ ಕೊಡ್ತಾಯಿದ್ದೀವಿ ಸರ್. ಮೊಟ್ಟೆ ಅಥವಾ ಬಾಳೆಹಣ್ಣು ಎರಡರಲ್ಲಿ ಒಂದನ್ನು ಪ್ರತಿನಿತ್ಯ ಕೊಡ್ತಾಯಿದ್ದೀವಿ. ಮಕ್ಕಳು ಯಾವ್ದು ಕೇಳ್ತಾರೆ ಅದನ್ನು ಕೊಡ್ತಾಯಿದ್ದೀವಿ. ನಿನ್ನೆ ಶುಕ್ರವಾರ ಮೊಟ್ಟೆ ಮತ್ತು ಬಾಳೆಹಣ್ಣು ಎರಡೂ ವಿತರಣೆ ಮಾಡಿಲ್ಲ ಅನ್ನೋ ಆರೋಪ ಕೇಳಿಬರ್ತಿದೆ, ಅದಕ್ಕೇನು ಹೇಳ್ತೀರಾ? ನಿನ್ನೆ ಒಂದು ದಿನ ಸರ್, ನಿನ್ನೆ ಒಂದು ದಿವಸ ಅಂತಂದರೆ ಈಗ ನಮಗೆ ಸರ್ಕಾರ 5 ರೂಪಾಯಿ 20 ಪೈಸೆನ ಮೊಟ್ಟೆಗಾಗಿ ಕೊಡುತ್ತೆ, 30 ಪೈಸೆನ ಅದನ್ನು ಸುಲಿಯೋಕ್ಕೆ ಕೊಡುತ್ತೆ. ಒಟ್ಟು 5.5 ರೂಪಾಯಿ ಆಯಿತು ಸರ್. ಅದರಲ್ಲಿ 20 ಪೈಸೆನ ಟ್ರಾನ್ಸ್ಪೋರ್ಟೇಷನ್ಗೆ ಅಂತೇಳಿ ತೊಗೊಂಡು ಹೋಗೋಕ್ಕೆ ತೊಗೊಂಡು ಬರೋಕ್ಕೆ ಅಂಥೇಳಿ. ಕನ್ನಡ ಸ್ಕೂಲಿಂದ ಪೇರೆಂಟ್ಸು ಇದು ಸ್ಕೂಲಿಂದ ಸಮಸ್ಯೆ ಸರಿ ಇಲ್ಲ ಅಂತ ಗೊತ್ತಾದಮೇಲೆ 16 TC ಇಲ್ಲಿ ಈ ಸ್ಕೂಲಿಂದ ಬೇರೆ ಕಡೆ ಹೋಗಿದೆ ಸರ್. ಮಕ್ಳ ಕೈಲೆಲ್ಲ ಕ್ಲೀನ್ ಮಾಡಿಸೋದು, ಮಕ್ಳ ಕೈಲೆಲ್ಲ ಶೌಚಾಲಯ ನೀರೆಲ್ಲ ಹಾಕ್ಸೋದು ಎಲ್ಲ. ಅದು ನಾವು BLO ಮೇಡಮ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಅವ್ರ ಕೈಲೇ ಬೇಕಾದ್ರೆ ಬಂದರೆ ಬರ್ಕೊಡ್ತೀವಿ. ಅದೆಲ್ಲ ಸಮಸ್ಯೆ ಇದೆ ಸರ್, ಅದೆಲ್ಲ ಸರಿ ಮಾಡ್ಕೊಡೋದ್ರಿಂದ ಕನ್ನಡ ಸ್ಕೂಲಿಂದ ಪೇರೆಂಟ್ಸ್ ಸರ್ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಅವ್ರಿಗೆ ತೆಗ್ದು ಬೇರೆಯವ್ರಿಗೆ ಹಾಕ್ತೀವಿ ಸರ್. ಮಂಜುಳಾ ಮ್ಯಾಮ್ ಅಂತ ಇದ್ದರು, ಅವರಿದ್ದಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ ಸರ್. ಇವತ್ತಿಗೆ ಒಂದು ಸೋಪಿಗೂ ಜಗಳ ಮಾಡ್ತಾರೆ ಸರ್, ಹೊಡಿತಾರೆ ಅಂತಾರೆ ಮಕ್ಕಳಿಗೆ. ಸರ್ ಸುಮ್ಮನೆ ಹೊಡಿತಾರೆ, ಕೋಲ ಹೊಡಿತಾರ ಕೈ ಮೊಟ್ಟೆ ಬಗ್ಗೆ ಹೇಳಿ ಸರ್. ಮೊಟ್ಟೆಗೆ 5 ರೂಪಾಯಿ 30 ಪೈಸೆ ಸರ್ಕಾರದಿಂದ ಬರುತ್ತೆ, 2 ರೂಪಾಯಿ 30 ಪೈಸೆ ನನ್ನ ಕೈಯಿಂದ ಕೊಡ್ತೀನಿ ಸರ್. ತಿಂಗಳಿಗೆ 3,000 ಆಗುತ್ತೆ ಸರ್ ಅಂತ ಹೇಳ್ತಾರೆ. 3,000 ಆಗುತ್ತೆ. ನಿಮಗೆ ಇದಿಷ್ಟ ಆಯ್ತಾ ಅಂತ ಕೇಳಿದ್ರು ಸರ್. ನಾನು ಸರ್ ನಿಮಗೆ ರಿಕ್ವೆಸ್ಟ್ ಮಾಡಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.